ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡದ ಆದ್ಯ ವಚನಕಾರರಾದ ಅಥವಾ ಕನ್ನಡದ ಪ್ರಪ್ರಥಮ ವಚನಕಾರರಾದ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯನವರ ಜೀವನದ ಕುರಿತು ಕಿರು ಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತಪಡಿಸಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ದೇವರ ದಾಸಿಮಯ್ಯನವರ ಒಂದು ವಚನದ ಮೂಲಕ ಇವರ ಜೀವನದ ಕುರಿತು ಸಂಕ್ಷಿಪ್ತ ವಿವರಣೆಯನ್ನ ಪ್ರಾರಂಭಿಸೋಣ ಸ್ನೇಹಿತರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಈ ಒಂದು ವಚನದ ಮೂಲಕ ಜೇಡರ ದಾಸಿಮಯ್ಯನವರ ಜೀವನದ ಕುರಿತು ಸಂಕ್ಷಿಪ್ತ ವಿವರಣೆಯನ್ನ ಪ್ರಾರಂಭಿಸೋಣ ಸ್ನೇಹಿತರೆ. ಇವರ ಕಾಲದ ಬಗ್ಗೆ ಚರ್ಚಾಸ್ಪದ ಇರುವಂಥದ್ದು ಅಂದ್ರೆ ಇವರು ಎಕ್ಸಾಕ್ಟ್ಲಿ ಯಾವ ವರ್ಷ ಅಥವಾ ಯಾವ ದಿನಾಂಕದಂದು ಜನಿಸಿದ್ರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ, ಯಾಕಂದ್ರೆ ಬಹಳ ಭಿನ್ನಾಭಿಪ್ರಾಯ ಇರುವಂಥದ್ದು. ಕನ್ನಡದ ರಾಷ್ಟ್ರಕವಿಯಾದ ಗೋವಿಂದ ಪೈರವರ ನಿಲುವನ್ನ ಒಪ್ಪೋದಾದ್ರೆ ಗೋವಿಂದ ಪೈನವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತಂದ್ರ, ದಾಸಿಮಯ್ಯನವರು ಸುಮಾರು 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ರು ಅಂತ ತಮ್ಮ ನಿಲುವನ್ನ ವ್ಯಕ್ತಪಡಿಸಿರುವಂಥದ್ದು. ಇವರ ಮಾತನ್ನ ಒಪ್ಪೋದಾದ್ರೆ ದಾಸಿಮಯ್ಯನವರು 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿರುವಂಥವರು ಸ್ನೇಹಿತರೆ. ಇವರು ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಮುದನೂರು ಎಂಬ ಗ್ರಾಮದಲ್ಲಿ ಜನಿಸಿರುವಂಥದ್ದು. ತಂದೆ ಕಾಮಯ್ಯ, ತಾಯಿ ಶಂಕರಿ, ಹೆಂಡತಿ ದುಗ್ಗಳೆ, ವೃತ್ತಿ ನೇಕಾರ ಅಂದ್ರೆ ಬಟ್ಟೆ ನೇಯ್ಗೆ ಮಾಡುವಂತ ವೃತ್ತಿಯನ್ನ ಮಾಡ್ತಿದ್ರು ಇವರು. ಇವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯರು, ಆರಾಧ್ಯ ದೈವ ರಾಮನಾಥ, ಅಂಕಿತ ನಾಮ ರಾಮನಾಥ. ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯನವರು ರಚನೆ ಮಾಡಿರುವಂತ 176 ವಚನಗಳು ಪ್ರಸ್ತುತವಾಗಿ ದೊರೆತಿರ್ತಕ್ಕಂಥದ್ದು ಸ್ನೇಹಿತರೆ. ದೇವರ ದಾಸಿಮಯ್ಯನವರು ಹಲವಾರು ವಚನಗಳ ರಚನೆ ಮಾಡಿರಬಹುದು, ಆದರೆ ನಮಗೆ ಪ್ರಸ್ತುತವಾಗಿ ರಾಮನಾಥ ಎಂಬ ಅಂಕಿತದಲ್ಲಿ ಕೇವಲ 176 ವಚನಗಳು ದೊರೆತಿರುವಂಥದ್ದು ಅಥವಾ ಪ್ರಸ್ತುತವಾಗಿ ಅವು ಲಭ್ಯವಿರುವಂಥದ್ದು. ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಅಂತ 2 ಹೆಸರಿನ ಮೂಲಕ ಕನ್ನಡದ ಆದ್ಯ ವಚನಕಾರ, ಕನ್ನಡದ ಪ್ರಪ್ರಥಮ ವಚನಕಾರರು ಇವರು ಅಂತ ಗುರುತಿಸಲಾಗ್ತದೆ. ಆದರೂ ಈ ಇಬ್ಬರು ಬೇರೆಯೇ, ಅಂದ್ರೆ ದೇವರ ದಾಸಿಮಯ್ಯ ಅಂತನ್ನೋರೇ ಬೇರೆ, ಜೇಡರ ದಾಸಿಮಯ್ಯ ಅಂತನ್ನೋರೇ ಬೇರೆ ಬೇರೆ ಅಂತ ಹಲವಾರು ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಅದೇ ರೀತಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಇವರಿಬ್ರು ಬೇರೆ ಬೇರೆ ಅಂತನ್ನೋದಕ್ಕೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ ಸ್ನೇಹಿತರೆ. ಹಾಗಾಗಿ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಇಬ್ರು ಅಂದ್ರೆ 2 ಹೆಸರುಗಳು ಒಬ್ಬೊಂದೇ ಅಂತ ಅನ್ನೋ ಒಂದು ನಿಲುವನ್ನು ನಾವು ತಾಳಬಹುದು. ಇಬ್ರಲ್ಲ ಒಬ್ರೆ ಅಂದ್ರೆ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಅಂತನ್ನೋರು ಇಬ್ರಲ್ಲ, 2 ಹೆಸರುಗಳಿಂದ ಒಬ್ಬ ವ್ಯಕ್ತಿಯನ್ನೇ ಕರೆಯಲಾಗ್ತದ ಅಂತ ಅನ್ನೋದ್ರ ಕುರಿತು ಮಾಹಿತಿ ನೋಡೋಣ್ರಿ. ದೇವರ ದಾಸಿಮಯ್ಯನವರೇ ಜೇಡರ ದಾಸಿಮಯ್ಯ ಅಂತ ಕೆಲವರ ವಾದ. ಅದೇ ರೀತಿ ಇವರಿಬ್ರು ಬೇರೆ ಬೇರೆ ಅಂತನ್ನೋದು ಇನ್ನೂ ಕೆಲವರ ವಾದ. ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಇಬ್ರು ಒಂದೇ ಅಂತನ್ನೋದು ಕೆಲವು ಗುಂಪಿನ ಅಥವಾ ಕೆಲವು ವಿದ್ವಾಂಸರ ವಾದವಾದ್ರೆ, ಇವರಿಬ್ರು ಬೇರೆ ಬೇರೆ ಅಂತ ಅನ್ನೋದು ಇನ್ನೂ ಕೆಲವು ವಿದ್ವಾಂಸರ ಅಭಿಪ್ರಾಯ ಅಥವಾ ವಾದ ಸ್ನೇಹಿತರೆ. ಯಾವ ವಿದ್ವಾಂಸರು ಇವರಿಬ್ರು ಬೇರೆ ಬೇರೆ ಅಂದ್ರೆ ದೇವರ ದಾಸಿಮಯ್ಯ ಬೇರೆ, ಜೇಡರ ದಾಸಿಮಯ್ಯ ಬೇರೆ ಬೇರೆ ವ್ಯಕ್ತಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ರಿ, ಅವ್ರು ಹೇಳ್ತಾರ ಒಬ್ಬ ವ್ಯಕ್ತಿ ಬಸವಣ್ಣನವರ ಹಿರಿಯ ಸಮಕಾಲೀನವ, ಇನ್ನೊಬ್ಬವ ಅವರಿಗಿಂತ 100 ವರ್ಷ ಮೊದಲಿನವ. ಈ ಇಬ್ಬರಲ್ಲಿ ಒಬ್ಬ ವಚನಕಾರರಲ್ಲ, ಇನ್ನೊಬ್ಬ ವಚನಕಾರ. ಆಮೇಲೆ ಒಬ್ಬವ ದೇವೂರು ಎಂಬ ಗ್ರಾಮದಲ್ಲಿ ಜನಿಸಿರುವಂತಾವ, ಇನ್ನೊಬ್ಬವ ಮುದನೂರು ಗ್ರಾಮದಲ್ಲಿ ಜನಿಸಿರುವಂತಾವ. ಒಬ್ಬವನ ಕಾಯಕ ನೇಯ್ಗೆ ಮಾಡುವುದಿತ್ತು, ಇನ್ನೊಬ್ಬನ ಕಾಯಕ ಗೊತ್ತಿಲ್ಲ ಅಂತ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ. ಆದರೆ ಇವರಿಬ್ರು ಒಬ್ರೇ ಆಗಿರುವಂಥದ್ದು ಸ್ನೇಹಿತರೆ. ಏನು ವಿದ್ವಾಂಸರು ಆ ರೀತಿ ಬೇರೆ ಬೇರೆ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳಿಲ್ರಿ. ಹಾಗಾಗಿ ಇವರಿಬ್ರು ಕೂಡ ಒಬ್ರೇ ಆಗಿರುವಂಥದ್ದು. ಇವರಿಬ್ರು ಒಬ್ರೇ ಅಂತ ಹೆಂಗ್ ಅನ್ನೋದ್ರಿ, ದಾಸಿಮಯ್ಯ ಅಂತ ಅನ್ನೋರು ನೇಯ್ಗೆಯ ಕಾಯಕ ಮಾಡ್ತಿದ್ರು, ಅಂದ್ರೆ ಬಟ್ಟೆಯನ್ನ ನೇಯ್ಗೆ ಮಾಡುವಂತ ಕಾರ್ಯ ನಿರ್ವಹಿಸ್ತಿದ್ರು. ಅದಕ್ಕಾಗಿ ಅವರನ್ನ ಜೇಡರ ದಾಸಿಮಯ್ಯ ಅಂತ ಕರೆದ್ರು. ಅದೇ ರೀತಿ ಸಾಕ್ಷಾತ್ ಭಗವಂತನಿಂದ ಅಕ್ಷಯ ಪಾತ್ರೆ ಪಡೆದುದರಿಂದ ಅವರನ್ನ ದೇವರ ದಾಸಿಮಯ್ಯ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ. ಹಾಗಾಗಿ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ
ಇಬ್ರು ಒಬ್ಬರೇ ಸ್ನೇಹಿತರೆ. ಅಂದ್ರೆ ಎರಡೂ ಹೆಸರುಗಳು ಒಬ್ಬೊಂದೇ ಇರುವಂಥದ್ದು. ದಾಸಿಮಯ್ಯನವರು ಬಸವಣ್ಣನಿಗಿಂತಲೂ ಪೂರ್ವದಲ್ಲಿ ಬದುಕಿರುವಂಥ ವಚನಕಾರರು. ಇವರು ಜನನವಾದ ಕಾಲಕ್ಕೆ ಸಂಬಂಧಿಸಿದಂಗೆ ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಸ್ನೇಹಿತರೆ. ಇವರ ಜನ್ಮಸ್ಥಳ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಎಂಬ ಗ್ರಾಮ. ಇಂದಿಗೂ ಈ ಊರಿನ ಮುಖ್ಯ ದೇವತೆ ರಾಮನಾಥನಾಗಿದ್ದು, ಅಂದರೆ ಈ ಮುದನೂರು ಗ್ರಾಮದ ಗ್ರಾಮ ದೇವತೆ ರಾಮನಾಥನಾಗಿದ್ದು, ದಾಸಿಮಯ್ಯನ ವಚನಾಂಕಿತವೂ ಕೂಡ ಅದೇ ಆಗಿರ್ತು ಅಂತ ಅನ್ನೋದು ಒಂದು ಗಮನಾರ್ಹವಾಗಿರುವಂಥ ಸಂಗತಿ ಸ್ನೇಹಿತರೆ. ದೇವಾಂಗ ಜನಾಂಗದ ಕಾಮಯ್ಯ ಮತ್ತು ಶಂಕರಿ ದಾಸಿಮಯ್ಯನ ತಂದೆ ತಾಯಿಯಾಗಿರುವಂಥದ್ದು. ತನ್ನ ಸತಿ ದುಗ್ಗಳೆಯೊಂದಿಗೆ ಅಂದ್ರೆ ತನ್ನ ಹೆಂಡತಿ ದುಗ್ಗಳೆಯೊಂದಿಗೆ ಕಾಯಕವನ್ನೇ ಕೈಲಾಸವಾಗಿಕೊಂಡ ಸಾಧಕ ಈ ದಾಸಿಮಯ್ಯನವರು. ದಾಸಿಮಯ್ಯನ ಬಾಲ್ಯ ವಿದ್ಯಾಭ್ಯಾಸಗಳೆಲ್ಲವೂ ಹುಟ್ಟೂರಾದ ಮುದನೂರಿನಲ್ಲೇ ಆಗಿರುವಂಥದ್ದು. ಅವರ ಕುಲಕಸುಬಾದ ನೇಯ್ಗೆಯಲ್ಲಿ ಪರಿಣಿತಿ ಪಡೆದ ದಾಸಿಮಯ್ಯ ಬೆಳೆಯುತ್ತಾ ಹೋದಂತೆ ಅವರಲ್ಲಿ ಆಧ್ಯಾತ್ಮಿಕ ಭಾವ ಮೂಡ್ತದ. ಊರಿನ ರಾಮನಾಥ ದೇವರಲ್ಲಿ ಅಪಾರ ಭಕ್ತಿ ಹೊಂದಿರುವಂಥ ದಾಸಿಮಯ್ಯನವರು ಜ್ಞಾನದಾಹ ಹೆಚ್ಚುತ್ತಲೂ ಅಂದ್ರೆ ಹೆಚ್ಚಿನ ಜ್ಞಾನ ಪಡ್ಕೊಳ್ಬೇಕು ಅಂತ ಅನ್ನೋ ಒಂದು ಹಸಿವು ಹೆಚ್ಚುತ್ತದ. ತನಗೆ ಸೂಕ್ತ ಗುರುಗಳು ಬೇಕಲ್ಲ ಅಂತ ತನ್ನ ಸೂಕ್ತ ಗುರುಗಳನ್ನ ಹುಡುಕುತ್ತಾ ಸಾಗಿದ್ರವರು. ದೇವರ ದಾಸಿಮಯ್ಯನವರು ತನಗೊಬ್ಬ ಸೂಕ್ತ ಗುರುಗಳನ್ನ ಹುಡುಕುತ್ತಾ ಹೊರಟ್ರು ಸ್ನೇಹಿತರೆ. ಅಂದಿನ ಕಾಲದಲ್ಲಿ ಶೈವ ವಿದ್ಯಾ ಕೇಂದ್ರವಾಗಿದ್ದ ಶ್ರೀಶೈಲಕ್ಕೆ ದಾಸಿಮಯ್ಯನವರು ಹೋದ್ರು. ದಾಸಿಮಯ್ಯ ಅಲ್ಲಿ ಚಂದ್ರಗುಂಡ ಶಿವಾಚಾರ್ಯರನ್ನ ತನ್ನ ಗುರುಗಳನ್ನಾಗಿ ಸ್ವೀಕರಿಸಿ ಶಿವಜ್ಞಾನ ಸಂಪನ್ನನಾಗ್ತಾನ. ಶಿವಜ್ಞಾನ ಸಂಪನ್ನನಾದ ದಾಸಿಮಯ್ಯ ತನ್ನೂರಿಗೆ ಬರಬೇಕಾದ್ರೆ ದಾರಿಯಲ್ಲಿ ಶಿವಾನುಭವ ಗೋಷ್ಠಿಗಳನ್ನ ಅಂದ್ರೆ ಸಭೆಗಳನ್ನ ಮಾಡುತ್ತಾ ಸಾವಿರಾರು ಜನರಿಗೆ ಶಿವದೀಕ್ಷೆಯನ್ನ ನೀಡ್ತಾ ಬರ್ತಾ ಇರ್ತಾನ. ಹಿಂಸಾವೃತ್ತಿಯಲ್ಲಿ ತೊಡಗಿದ ಬೇಡ ಜನಾಂಗಕ್ಕೆ ಬುದ್ಧಿ ಹೇಳಿ ಅವರ ಮನ ಪರಿವರ್ತಿಸಿ ಅವರಿಗೂ ಕೂಡ ದೀಕ್ಷೆ ನೀಡಿ ಸನ್ಮಾರ್ಗಕ್ಕೆ ತರ್ತಾನೆ. ಈ ರೀತಿಯ ಸಮಾಜ ಕಾರ್ಯಗಳು ದಾಸಿಮಯ್ಯನವರಿಂದ ಪ್ರಾರಂಭವಾಗ್ತವೆ. ಹಾಗೆ ಕೆಲ ವರ್ಷಗಳ ಕಾಲ ಶ್ರೀಶೈಲದಲ್ಲಿದ್ದ ದಾಸಿಮಯ್ಯ ಆಗ್ಲೇ ಹೇಳ್ದಂಗೆ ಮರಳಿ ತನ್ನೂರಿಗೆ ಸೇರಿದಾಗ ಸಂಪೂರ್ಣವಾಗಿ ಬದಲಾಗಿದ್ದ. ಮೊದಲ ದಾಸಿಮಯ್ಯನಿಗೂ ಇವಾಗ ಶ್ರೀಶೈಲನಿಂದ ಬಂದ ಮೇಲಿರ್ತಕ್ಕಂಥ ದಾಸಿಮಯ್ಯನವರಿಗೂ ಅಜಗಜಾಂತರ ವ್ಯತ್ಯಾಸವಾಗಿತ್ತು. ಯಾಕಂತಂದ್ರೆ ಮೊದಲ ದಾಸಿಮಯ್ಯ ಶಿವಜ್ಞಾನ ಸಂಪನ್ನನಾಗಿರಲಿಲ್ಲ. ಆದರೆ ಶ್ರೀಶೈಲನಿಂದ ಬಂದಿರತಕ್ಕಂಥ ದಾಸಿಮಯ್ಯ ಶಿವಜ್ಞಾನ ಸಂಪನ್ನನಾಗಿದ್ದ. ಆಧ್ಯಾತ್ಮಿಕ ಶಕ್ತಿಯಿಂದ ತನ್ನ ಊರ ಜನರ ಉದ್ಧಾರದ ಸೇವೆಯಲ್ಲಿ ತೊಡಗುವ ಒಂದು ಚಿಂತನೆ ದಾಸಿಮಯ್ಯನವರ ಮನಸ್ಸಿನಲ್ಲಿ ಹೊಳೆಯಿತು. ಅದರ ಪ್ರಕಾರ ಮೊದಲವರು ದೇವಾಂಗ ಜನಾಂಗದವರನ್ನ ಉದ್ಧರಿಸ್ತಾರೆ. ದೇವಾಂಗ ಜನಾಂಗದವರನ್ನ ಉದ್ಧರಿಸಿದ ಮೇಲೆ ಎಲ್ಲ ಜಾತಿ ಮತಗಳ ಅಂಕುಡೊಂಕುಗಳನ್ನ ತಿದ್ದಲಕ್ಕೆ ಪ್ರಾರಂಭಿಸ್ತಾರೆ. ಜನರಿಗೆ ಮೇಲು ಕೀಳೆನ್ನುವ ಭೇದ ಭಾವವನ್ನ ತೊಡೆದು ಹಾಕುವಂತೆ ಕರೆ ಕೊಡ್ತಾರ. ನೋಡ್ರಿ, ಹುಟ್ಟಿದ ಮನುಷ್ಯ ಯಾರು ಮೇಲಲ್ಲ, ಯಾರೂ ಕೀಳಲ್ಲ. ಈ ಮೇಲು ಕೀಳು ಅಂತನ್ನೋ ಭಾವನೆ ನೀವು ತೆಗೆದು ಹಾಕಬೇಕು ಅಂತನ್ನೋ ಒಂದು ಕರೆ ದಾಸಿಮಯ್ಯ ಜನರಿಗೆ ಕೊಡ್ತಾರ. ಹೀಗೆ ತನ್ನ ಸಾಮಾಜಿಕ ಆಧ್ಯಾತ್ಮಿಕ ಕಾರ್ಯಗಳಿಂದ ಅವರ ಕೀರ್ತಿ ಸುತ್ತಲ 10 ಊರುಗಳಿಗೆ ತಲುಪ್ತದೆ. ದಾಸಿಮಯ್ಯನವರು ಊರುಗಳನ್ನ ತಿರುಗಿ ಜನರಿಗೆ ಉಪದೇಶಗಳನ್ನ ಮಾಡುತ್ತಾ ಚಾಲುಕ್ಯ ರಾಜ ಜಯಸಿಂಹನ ರಾಜಧಾನಿ ಪೊಟ್ಟಲಗೆರೆಗೆ ಬರ್ತಾನ. ಅಲ್ಲಿ ಜಯಸಿಂಹನ ರಾಣಿ ಸುಗ್ಗಳೆ ದಾಸಿಮಯ್ಯನ ಉಪದೇಶದಿಂದ ಪ್ರಭಾವವನ್ನ ಹೊಂದುತ್ತಾಳೆ. ದಾಸಿಮಯ್ಯ ಆ ರಾಣಿಗೂ ಕೂಡ ಶಿವದೀಕ್ಷೆಯನ್ನ ನೀಡ್ತಾನ. ಶಿವದೀಕ್ಷೆಯನ್ನ ನೀಡಿ ತನ್ನ ಶಿಷ್ಯಳಾಗಿ ಸ್ವೀಕರಿಸ್ತಾರ. ನೆಕ್ಸ್ಟ್, ವಧುವಿನ ಹುಡುಕಾಟದ ಪ್ರಸಂಗ. ಈ ಪ್ರಸಂಗ ಬಹಳ ಚಂದದಾರಿ. ಶರಣರ ದಾಂಪತ್ಯ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು. ಈ ರೀತಿ ದಾಂಪತ್ಯ ಜೀವನದಲ್ಲಿದ್ದುಕೊಂಡೇ ಸಮಾಜ ಕಾರ್ಯಗಳನ್ನು ನಿರ್ವಹಿಸಿರತಕ್ಕಂಥವ್ರು ಹಲವಾರು ಶರಣರು ಸಿಗುತ್ತಾರೆ. ಅದರಲ್ಲಿ ಮೊಳಿಗೆಯ ಮಾರಯ್ಯ ಮಹಾದೇವಿ ಆಗಿರಬಹುದು, ಹಡಪದ ಅಪ್ಪಣ್ಣ ಲಿಂಗಮ್ಮ ದಂಪತಿಗಳಾಗಿರಬಹುದು, ಬಸವಣ್ಣ ಮತ್ತು ನೀಲಾಂಬಿಕೆ ದಂಪತಿಗಳಾಗಿರಬಹುದು, ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳಾಗಿರಬಹುದು, ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳಾಗಿರ್ಬೋದು. ಇವರೆಲ್ಲರೂ ಕೂಡ ಆದರ್ಶ ಶರಣ ದಂಪತಿಗಳಾಗಿದ್ದರು ಸ್ನೇಹಿತರೆ. ಇವರು ಮದುವೆ ಆಗದೇನೆ ಸಮಾಜ ಸೇವೆ ಮಾಡುವಂತ ಏನು ಅವಶ್ಯಕತೆ ಇಲ್ಲ. ನೀವು ಮದುವೆ ಆಗ್ರಿ ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ರಿ. ದಾಂಪತ್ಯ ಜೀವನದಲ್ಲಿ ಇದ್ದುಕೊಂಡು ಕೂಡ ಸಮಾಜ ಕಾರ್ಯವನ್ನ
ನಿರ್ವಹಿಸಬಹುದು ಅಂತ ಶರಣರ ದಾಂಪತ್ಯ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿರುವಂಥದ್ದು. ಅದೇ ರೀತಿ ಪ್ರಾಯಕ್ಕೆ ಬಂದಿದ್ದ ದಾಸಿಮಯ್ಯನೂ ಕೂಡ ಮದುವೆಯಾಗುವ ಇಚ್ಛೆ ಉಳ್ಳವನಾಗಿ ಹೆಣ್ಣಿನ ಅನ್ವೇಷಣೆಯಲ್ಲಿ ತೊಡಗ್ತಾನೆ. ಅಂದ್ರೆ ಮದುವೆಯಾಗುವುದಕ್ಕಾಗಿ ಹೆಣ್ಣನ್ನು ಹುಡುಕಕ್ಕೆ ಪ್ರಾರಂಭ ಮಾಡ್ತಾನೆ. ದಾಸಿಮಯ್ಯನು ಕಬ್ಬಿನ ಜಲ್ಲೆ ಮಳಲಕ್ಕಿಯಿಂದ ನೀರು ಮತ್ತು ಸೌದೆ ಉಪಯೋಗಿಸದೆ ಪಾಯಸ ಮಾಡಿಕೊಡುವಂಥ ಜಾಣ ಕನ್ಯೆಯನ್ನ ವಿವಾಹವಾಗುವ ಷರತ್ತಿನ ಮೇಲೆ ಕೈಯಲ್ಲಿ ಕಬ್ಬಿನ ಜಲ್ಲೆ ಹಾಗೂ ಮರಳು ಮಿಶ್ರಿತ ಅಕ್ಕಿಯ ಗಂಟನ್ನ ಹಿಡಿದುಕೊಂಡು ಕನ್ಯಾನ್ವೇಷಣೆಗೆ ಹೊರಡ್ತಾನ. ಕಬ್ಬಿನ ಜಲ್ಲೆ ಅಂದ್ರೆ ಕಬ್ಬಿನದ ಒಂದು ಗಂಟದ, ಕಬ್ಬುಗಳದಾವ, ಆಮೇಲೆ ಮರಳು ಮಿಶ್ರಿತ ಅಕ್ಕಿ ಅದ. ಈ ಕಬ್ಬು ಮತ್ತು ಮರಳು ಮಿಶ್ರಿತ ಅಕ್ಕಿಯಿಂದ ಪಾಯಸ ಮಾಡಿಕೊಡ್ಬೇಕು. ಪಾಯಸ ಮಾಡಬೇಕಾದ್ರೆ ಆ ಪಾಯಸಕ್ಕೆ ನೀರನ್ನ ಬಳಸುವಂತಿಲ್ಲ. ಆಮೇಲೆ ಪಾಯಸ ಮಾಡಬೇಕಾದ್ರೆ ಸೌದೆಯನ್ನ ಅಂದ್ರೆ ಕಟ್ಟಿಗೆಯನ್ನ ಬಳಸುವಂತಿಲ್ಲ. ಈ ರೀತಿ ಯಾರು ನನಗೆ ಪಾಯಸ ಮಾಡಿಕೊಡ್ತಾರೋ ಅಂದ್ರೆ ಯಾವ ಕನ್ಯೆ ಈ ರೀತಿ ಪಾಯಸ ಮಾಡಿಕೊಡ್ತಾಳೋ ಅಂತ ಹುಡುಗಿ ಅಥವಾ ಕನ್ಯೆಯನ್ನು ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಅನ್ನೋ ಒಂದು ಕಂಡೀಷನ್ ಇಟ್ಕೊಂಡು ಹುಡುಗಿಯನ್ನ ಹುಡುಕಾಡ್ಕೋತ ಹೊರಟ ಸ್ನೇಹಿತರೆ. ಪಾಯಸ ಮಾಡ್ಬೇಕಂತ ಕೇವಲ ಎರಡೇ ವಸ್ತುಗಳದಾವ ಇಲ್ಲಿ. ಒಂದು ಕಬ್ಬದ, ಆಮೇಲೆ ಮರಳು ಮಿಶ್ರಿತ ಅಕ್ಕಿ ಅದ. ಮರಳಕ್ಕಿ ಅಂತಂದ್ರೆ ಮರಳು ಮಿಶ್ರಿತ ಅಕ್ಕಿ ಅದ. ಇವೆರಡೇ ವಸ್ತುಗಳನ್ನು ಉಪಯೋಗಿಸಿ ಪಾಯಸ ಮಾಡಿಕೊಡ್ಬೇಕಂತ. ಪಾಯಸ ಮಾಡಿಕೊಡ್ಬೇಕಾದ್ರೆ ಪಾಯಸದೊಳಗೆ ನೀರನ್ನು ಬಳಸಬಾರ್ದಂತ. ಆಮೇಲೆ ಪಾಯಸ ಮಾಡ್ಬೇಕಾದ್ರೆ ಸೌದೆ ಅಥವಾ ಕಟ್ಟಿಗೆನೂ ಬಳಸಬಾರ್ದು. ಮತ್ತು ಕಟ್ಟಿಗೆ ಬಳಸಿಲ್ಲ ಅಂದ್ರೆ ಬೆಂಕಿ ಹೆಂಗ್ ಹಚ್ಚೋದು, ಯಾವ ರೀತಿ ಪಾಯಸ ಮಾಡೋದು, ಈ ಒಂದು ಷರತ್ತು ದಾಸಿಮಯ್ಯನವ್ರದ್ದು ಆಗಿರ್ತದೆ. ಈ ಷರತ್ತಿನ ಮೇರೆಗೆ ಯಾರು ಪಾಯಸ ಮಾಡಿಕೊಡ್ತಾರೋ ಅಂತ ಕನ್ಯೆಯನ್ನು ನಾನು ಮದುವೆ ಆಗ್ತೀನಿ ಅಂತ ಒಂದು ಷರತ್ತಿನ ಮೇಲೆ ಕನ್ಯೆಯನ್ನ ಹುಡುಕಾಡ್ಕೋತ ದಾಸಿಮಯ್ಯನವರು ಹೋಗ್ತಾರೆ. 12 ವರ್ಷ ಕಳೀತದ. 12 ವರ್ಷ ಹಿಂಗೆ ಕನ್ಯೆ ಹುಡುಕಾಡ್ಕೋತ ಹೋಗ್ತಾರ. ಕನ್ಯೆ ಹುಡುಕಾಡ್ಕೋತ ಹೋಗ್ತಾರ. ಈ ಷರತ್ತು ಹೇಳ್ತಾರ, ಇದೇನು ಆಗುವಂಥದ್ದು ಮಾತಲ್ಲ ಬಿಡ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಒಟ್ಟ ಕನ್ಯೆನೇ ಸಿಗುದಿಲ್ಲ. 12 ವರ್ಷ ಹುಡುಕಾಡ್ತಾರೆ ಕನ್ಯೆ. ಆದರೂ ಕೂಡ 12 ವರ್ಷ ಕಳೆದ್ರೂ ಕೂಡ ಅವರಿಗೆ ಕನ್ಯೆ ಸಿಗುವುದಿಲ್ಲ. ಕಡೆಗೆ ದಾಸಿಮಯ್ಯನವರು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗೊಬ್ಬೂರು ಎಂಬ ಗ್ರಾಮಕ್ಕೆ ಬರ್ತಾರ. ಆ ಗ್ರಾಮದೊಳಗೆ ಶಿವಶಕ್ತಿ ಸಂಪನ್ನರಾಗಿರ್ತಕ್ಕಂಥ ಮಹಾದೇವಿ ಮತ್ತು ಮಲ್ಲಿನಾಥ ಶಿವಯೋಗಿ ದಂಪತಿಗಳ ಮನೆಗೆ ಬರ್ತಾರ. ಈ ದಂಪತಿಗಳ ಮನೆಗೆ ಬಂದು ದಾಸಿಮಯ್ಯನವರು ತಮ್ಮ ಅಭಿಲಾಷೆಯನ್ನ ತಿಳಿಸ್ತಾರ. ಅಂದ್ರೆ ಈ ಷರತ್ತಿನ ಮೇಲೆ ನಾನು ಹೆಣ್ಣನ್ನ ಹುಡುಕ್ತಾ ಇದ್ದೀನಿ, ಯಾವುದಾದ್ರೂ ಹೆಣ್ಣು ನಿಮಗೆ ಗೊತ್ತಿತ್ತು ಅಂದ್ರೆ ತಿಳಿಸ್ರಿ ಅಂತ ಈ ದಂಪತಿಗಳಿಗೆ ತನ್ನ ಅಭಿಲಾಷೆಯನ್ನ ತಿಳಿಸ್ತಾನ. ಅವ್ರ ಷರತ್ತು ಕೇಳಿ ಈ ದಂಪತಿಗಳಿಗೂ ಕೂಡ ಪರಮಾಶ್ಚರ್ಯ ಆಗ್ತದೆ. ಅಂತ ಕನ್ಯೆ ಈ ಜನ್ಮದಾಗ ನಿನಗೆ ಸಿಗಂಗಿಲ್ಲ ಬಿಡ ಅಂತ ಹೇಳ್ತಾರ ಅವ್ರು. ಈ ರೀತಿ ಹೇಳಬೇಕಾದ್ರೆ ಅವರ ಮಾತನ್ನ ಕೇಳಿಸಿರುವಂತ ಮಹಾದೇವಿ ಮತ್ತು ಶಿವಯೋಗಿ ದಂಪತಿಗಳ ಮಗಳ ದುಗ್ಗಳೆ ಅಂತಿರ್ತಾಳ. ಆಗ ದುಗ್ಗಳೆ ಕೇಳ್ತಾಳ, ಯಾಕೆ ಸಿಗಲಾರಳು ಅಂತ ಹೆಣ್ಣು, ಯಾಕೆ ಸಿಗಂಗಿಲ್ಲ? ದಾಸಿಮಯ್ಯನವರ ಕಂಡೀಷನ್ ಏನದಲ್ಲ, ಆ ಕಂಡೀಷನ್ನ ಮೇರೆಗೆ ಪಾಯಸ ಮಾಡಿ ಕೊಡುವಂತ ಕನ್ಯೆ ಯಾಕೆ ಸಿಗುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾಳ. ಅದೇ ರೀತಿ ಈ ಮರಳು ಮಿಶ್ರಿತ ಅಕ್ಕಿ ಮತ್ತು ಕಬ್ಬಿನ ಮೂಲಕ ಪಾಯಸ ಮಾಡಿಕೊಡ್ಬೇಕಲ್ಲ, ಈ ಪಾಯಸ ಮಾಡಿಕೊಡುವ ದಾಸಿಮಯ್ಯನ ಷರತ್ತನ್ನ ನಾನು ಸ್ವೀಕರಿಸ್ತೀನಿ ಅಂತ ದಾಸಿಮಯ್ಯನ ಷರತ್ತನ್ನ ಸ್ವೀಕರಿಸ್ತಾಳ. ಯಾರು? ಈ ದಂಪತಿಯ ಮಗಳಾದ ದುಗ್ಗಳೆ. ಸ್ವೀಕರಿಸಿ ದುಗ್ಗಳೆ ಮೊದಲು ಕಬ್ಬುಗಳನ್ನ ಕತ್ತರಿಸ್ತಾಳ. ಕಬ್ಬಿನ ಗಂಟಿತ್ತು ಉದ್ದುದ್ದಿದ್ವು, ಅವು ಮೊದಲು ಕತ್ತರಿಸ್ತಾಳ. ಮುಂದಿನ ತುದಿ ಹಿಂದಿನ ಬುಡದ್ದು ಅವೆಲ್ಲ ಕಟ್ ಮಾಡ್ತಾಳ. ಕಟ್ ಮಾಡಿ ಆ ಕಬ್ಬಿನ ರಸವನ್ನ ಹಿಂಡ್ತಾಳ. ಅದು ಸಿಪ್ಪೆ ಏನಿತ್ತಲ್ಲ, ಆ ಕಬ್ಬಿನ ಸಿಪ್ಪೆ ಒಣಗಿಸಕ್ಕಿಡ್ತಾಳ. ಕಬ್ಬಿನ ಸಿಪ್ಪೆ ಒಣಗಿಸಕ್ಕಿಡ್ತಾಳ. ಒಣಗಿದ ಮೇಲೆ ಕಬ್ಬಿನ ಸಿಪ್ಪೆ ಏನಪ್ಪಾ ಅಂತಂದ್ರೆ ಬೆಂಕಿ ಹೊತ್ತಿಸ್ಲಕ್ ಅದನ್ನ ಉಪಯೋಗಿಸ್ತಾಳ. ದಾಸಿಮಯ್ಯನವ್ರು ಹೇಳಿದ್ದೇನ್ರಿ, ಸೌದೆ ಉಪಯೋಗಿಸಬಾರ್ದು ಅಂತ ಹೇಳಿದ್ರು. ಆದ್ರೆ ಇದು ಕಟ್ಟಿಗೆ ಅಲ್ಲ, ಇದು ಸೌದೆ ಅಲ್ಲ, ಕಬ್ಬಿನ ಸಿಪ್ಪೆ. ಇದು ಕಬ್ಬಿನ ಸಿಪ್ಪೆಯನ್ನ ಒಣಗಿಸಿ ಅದನ್ನ ಬೆಂಕಿಯನ್ನ ಹಚ್ಚಾಕ ಉಪಯೋಗಿಸ್ತಾಳ. ಇನ್ನು ಕಬ್ಬಿನ ರಸ ಮತ್ತು ಮರಳು ಮಿಶ್ರಿತ ಅಕ್ಕಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಕ್ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ನೀರಾಕಿ ಉಪಯೋಗಿಸಂಗಿಲ್ಲ. ಕಬ್ಬಿಂದ ರಸ ಏನು ಹಿಂಡಿದಳಲ್ರಿ, ಆ ಕಬ್ಬಿಂದ ರಸ ಆಮೇಲೆ ಮರಳು ಮಿಶ್ರಿತ ಅಕ್ಕಿ ಒಂದು ಪಾತ್ರೆಯಲ್ಲಿ ಹಾಕಿ ಕಬ್ಬಿನ ಸಿಪ್ಪೆಯ ಮೂಲಕ ಬೆಂಕಿಯನ್ನ ಹೊತ್ತಿಸಿ ಕುದಿಸಕ್ ಸ್ಟಾರ್ಟ್ ಮಾಡ್ತಾಳ. ಚೆನ್ನಾಗಿ ಕುದಿಸ್ತಾಳ. ಕುದಿಸಿ ಅದನ್ನ ಚೆನ್ನಾಗಿ ಜಾಲಾಡಿ ತಳದಲ್ಲಿ ಮರಳು ಉಳಿಯುವಂಗ ಮಾಡ್ತಾಳ. ನೋಡ್ರಿ, ಅದು ವೇಟ್ ಜಾಸ್ತಿ ಇರ್ತದೆ. ಮರಳು ಆಟೋಮೆಟಿಕ್ ಆಗಿ ಅದು ತಳದಾಗ ಹೋಗಿ ಕೂತ್ಕೊಳ್ತದ. ಓಕೆ ರೀ, ಅದನ್ನ ಚೆನ್ನಾಗಿ ಪಾತ್ರೆ ಈ ರೀತಿ ಅಳ್ಳಾಡಿಸ್ತಾಳ. ಅಳ್ಳಾಡಿಸಿದ ಮೇಲೆ ಮರಳು ಆಟೋಮೆಟಿಕ್ ಆಗಿ ಕೆಳಗುಳಿತದ.
ಮೇಲಿನ ಪಾಕ ಏನದಲ್ಲ ಸಿಹಿ ಪಾಕ ಪ್ಲೇಟಲ್ಲಿ ಆ ಪಾಯಸವನ್ನ ದಾಸಿಮಯ್ಯನವರಿಗೆ ಕೊಡ್ತಾಳ. ನೋಡ್ರಿ, ದುಗ್ಗಳೆ ಪಾಯಸ ಮಾಡಬೇಕಾದ್ರೆ ನೀರಾಗ್ಲಿ ಸೌದೆ ಆಗ್ಲಿ ಬಳಕೆ ಮಾಡಲಿಲ್ಲ. ಕೇವಲ ಕಬ್ಬಿನ ಜಲ್ಲೆ ಮತ್ತು ಮರಳು ಮಿಶ್ರಿತ ಅಕ್ಕಿಯಿಂದ ಪಾಯಸ ತಯಾರು ಮಾಡಿ ದಾಸಿಮಯ್ಯನವರಿಗೆ ಕೊಡ್ತಾಳ. ದುಗ್ಗಳೆ ದಾಸಿಮಯ್ಯನ ಷರತ್ತಿನ ಮೇರೆಗೆ ಪಾಯಸವನ್ನ ತಯಾರಿಸಿದ್ದನ್ನ ಕಂಡು ಸ್ವತಃ ಅವರ ತಂದೆ ತಾಯಿಗಳೇ ಅಂದ್ರೆ ದುಗ್ಗಳೆಯ ತಂದೆ ತಾಯಿಗಳೇ ಪರಮಾಶ್ಚರ್ಯವಾಗ್ತಾರ್ರಿ. ಈ ಷರತ್ತಿನಲ್ಲಿ ದುಗ್ಗಳೆ ಗೆಲ್ತಾಳೆ. ಮುಂದೆ ಈ ದಂಪತಿಗಳು ದುಗ್ಗಳೆಯನ್ನ ಅಂದ್ರೆ ತನ್ನ ಮಗಳನ್ನ ದಾಸಿಮಯ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮುಂದೆ ಅವರಿಬ್ರು ದಾಸಿಮಯ್ಯ ಮತ್ತು ದುಗ್ಗಳೆಯರು ನೇಯ್ಗೆಯ ಕಾಯಕವನ್ನ ಮಾಡಿಕೊಂಡು ಅನ್ಯೋನ್ಯತೆಯಿಂದ ಜೀವನವನ್ನ ಸಾಗಿಸ್ತಾರ. ಇದಿಷ್ಟು ದಾಸಿಮಯ್ಯನವರು ಒಂದು ಕಂಡೀಷನ್ನ ಮೇರೆಗೆ ಕನ್ಯೆ ಅನ್ವೇಷಣೆ ಮಾಡಿರ್ತಕ್ಕಂಥ ಘಟನೆಯ ಕುರಿತು ಮಾಹಿತಿಯಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್, ಭಗವಂತನಿಂದ ಅಕ್ಷಯ ಪಾತ್ರೆ ಪಡೆದ ಘಟನೆಯ ಕುರಿತು ಮಾಹಿತಿ. ಅಕ್ಷಯ ಪಾತ್ರೆ ಅಂತಂದ್ರ ಏನೇ ಹಾಕಿದ್ರು ಕೂಡ ಅದು ಬರಿದಾಗುವಷ್ಟು ಅದ್ರಾಗ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಈ ಉದಾಹರಣೆಗಾಗಿ ಎಷ್ಟೋ ಒಂದು ಸ್ವಲ್ಪ ಹಣ ಹಾಕಿರಿ ಅಂತ ತಿಳ್ಕೊಳ್ರಿ, ಆ ಪಾತ್ರೆಯಿಂದ ಹಣ ನೀವು ಎಷ್ಟೇ ತಕ್ಕೊಳ್ರಿ ಹಂಗ ಹೆಚ್ಚುತ್ತಾನೆ ಹೋಗ್ತದೆ. ಅದಕ್ಕೆ ಅಕ್ಷಯ ಪಾತ್ರೆ ಅಂತೀವಿ. ಅಂತ ಅಕ್ಷಯ ಪಾತ್ರೆ ಈ ದಾಸಿಮಯ್ಯನವರು ಭಗವಂತನಿಂದ ಪಡ್ಕೊಳ್ತಾರ. ಆ ಒಂದು ಘಟನೆಯ ಕುರಿತು ಮಾಹಿತಿ. ನೇಯ್ಗೆ ಕಾಯಕದಲ್ಲಿ ಪರಿಣಿತನಾದ ದಾಸಿಮಯ್ಯನು 12 ವರ್ಷ ಕಷ್ಟಪಟ್ಟು ಒಂದು ಸುಂದರವಾದ ಬಹುಬೆಲೆಯುಳ್ಳ ಹೊದೆಯುವ ವಸ್ತುವನ್ನ ನೇಯ್ದಿರ್ತಾನ. ಅಂದ್ರೆ ಕೌದಿ ನೇಯ್ದಿರ್ತಾನ. ಅದನ್ನ ಮಾರಲು ಸಂತೆಗೆ ಒಯ್ತಾನ. ಬಹುಬೆಲೆಯುಳ್ಳ ಆ ವಸ್ತ್ರವನ್ನ ಕೊಂಡುಕೊಳ್ಳಲಕ್ಕ ಯಾರೂ ಬರುವುದಿಲ್ಲ. ದಾಸಿಮಯ್ಯ ಮನೆಗೆ ಮರಳಿ ಬರಬೇಕಾದ್ರೆ ಒಬ್ಬ ಜಂಗಮ ಆ ದಿವ್ಯಾಂಬರವನ್ನ ಬೇಡ್ತಾನ. ಆ ಒಂದು ಬೆಡ್ಶೀಟ್ ಅನ್ನ ಬೇಡ್ತಾನ. ದಾಸಿಮಯ್ಯ ಏನೂ ವಿಚಾರ ಮಾಡುವುದಿಲ್ಲ. ವಿಚಾರ ಮಾಡದೇನೆ ಅದನ್ನ ಆ ಜಂಗಮನಿಗೆ ಕೊಟ್ಟು ಬಿಡ್ತಾನ. ಜಂಗಮ ಆ ದಿವ್ಯಾಂಬರವನ್ನ ದಾಸಿಮಯ್ಯನ ಎದುರಿನಲ್ಲೇ ಹರಿದು ಚೂರು ಮಾಡ್ತಾನ. ಚೂರು ಮಾಡಿ ಗಾಳಿಯಲ್ಲಿ ತೂರ್ತಾನ ಅದನ್ನ. ದಾಸಿಮಯ್ಯ ಸ್ವಲ್ಪವೂ ಕೂಡ ವಿಚಲಿತನಾಗದೆ ಅವನು ಜಂಗಮನನ್ನ ಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸ್ತಾನ. ದಂಪತಿಗಳ ಜಂಗಮ ನಿಷ್ಠೆಗೆ ಸಂಪ್ರೀತನಾಗಿ ಜಂಗಮನಾಗಿ ಬಂದ ಶಿವ ಅಂದ್ರೆ ಸಾಕ್ಷಾತ್ ಭಗವಂತನೇ ಜಂಗಮನ ರೂಪದಲ್ಲಿ ಬಂದಿದ್ದ. ತನ್ನ ನಿಜ ರೂಪವನ್ನ ತೋರಿ ಅವರಿಗೆ ಅಕ್ಷಯ ಪಾತ್ರೆಯನ್ನ ದಯಪಾಲಿಸಿ ಮಾಯವಾಗ್ತಾನ. ಅಕ್ಷಯ ಪಾತ್ರೆ ಪಡೆದುಕೊಂಡ ಆ ದಂಪತಿಗಳು ದೀನ ದಲಿತರಿಗೆ ಶರಣರಿಗೆ ದಾಸೋಹ ಮಾಡ್ತಾ ಕಾಲ ಕಳಿತಾ ಇದ್ರು ಸ್ನೇಹಿತರೆ. ಈ ರೀತಿ ಸಾಕ್ಷಾತ್ ಭಗವಂತನಿಂದ ದಾಸಿಮಯ್ಯನವರು ಅಕ್ಷಯ ಪಾತ್ರೆಯನ್ನ ಪಡೆದುಕೊಂಡ್ರು. ಹಾಗಾಗಿ ಜನರು ದಾಸಿಮಯ್ಯನನ್ನ ದೇವರ ದಾಸಿಮಯ್ಯ ಅಂತ ಕರೆಯಕ್ ಪ್ರಾರಂಭಿಸ್ತಾರ. ಸಂಸಾರ ಶ್ರೇಷ್ಠವು ಸನ್ಯಾಸ ಶ್ರೇಷ್ಠವು ಇದೊಂದು ಘಟನೆ ಸ್ನೇಹಿತರೆ. ಒಮ್ಮೆ ಇಬ್ರು ಯುವಕರು, ಸಾಮಾನ್ಯ ಯುವಕರಲ್ಲ, ಆಮೇಲೆ ಶಿವನ ಭಕ್ತರ ಸಾಧಕರಾಗಿರ್ತಕ್ಕಂಥ ಯುವಕರು ಸಂಸಾರ ಹಾಗೂ ಸನ್ಯಾಸ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ವಿಷಯದ ಮೇಲೆ ಅವರಿಬ್ಬರಿಗೂ ಕೂಡ ವಾದ ವಿವಾದ ನಡೀತಿರ್ತದೆ. ಅಂತಿಮವಾಗಿ ಒಂದು ತೀರ್ಪು ಬೇಕಲ್ರಿ, ಯಾವುದು ಶ್ರೇಷ್ಠ ಅಂತ ಅನ್ನೋದೊಂದು ತೀರ್ಪು ಬೇಕಲ್ಲ. ಹಾಗಾಗಿ ಆ ಯುವಕರು ದಾಸಿಮಯ್ಯನವರ ಕಡೆಗೆ ಬರ್ತಾರ. ಆ ಬಂದಿರ್ತಕ್ಕಂಥ ಯುವಕರನ್ನ ಆದರದಿಂದ ಸ್ವಾಗತ ಮಾಡಿಕೊಂಡು ಒಂದ್ ಕಡೆ ಕೂಡಿಸ್ತಾರ. ಆ ಯುವಕರನ್ನ ಕೂಡಿಸಿ ದಾಸಿಮಯ್ಯ ತನ್ನ ಕಾಯಕದಲ್ಲಿ ನಿರತನಾಗುತ್ತಾನ. ಎಳೆ ಬಿಸಿಲಿರ್ತದ, ಎಳೆ ಬಿಸಿಲಿನಲ್ಲಿ ಕುಳಿತುಕೊಂಡು ದಾಸಿಮಯ್ಯ ತನ್ನ ಕಾಯಕದಲ್ಲಿ ನಿರತನಾಗಿರ್ತಾನ. ಆಗ ದುಗ್ಗಳೆಗೆ ದೀಪ ಹಚ್ಚಿ ತರಲಕ್ಕ ಹೇಳ್ತಾನ. ದುಗ್ಗಳೆ ಕಾರಣ ಕೇಳಿದನೆ, ಯಾಕ ಏನು ಅಂತ ವಿಚಾರಿಸದನೆ ದುಗ್ಗಳೆ ದೀಪ ಹಚ್ಚಿ ತಂದು ಬಿಸಿಲಿನಲ್ಲಿ ಕುಳಿತಿರ್ತಕ್ಕಂಥ ದಾಸಿಮಯ್ಯನ ಮುಂದಿಡ್ತಾಳ. ನೆಕ್ಸ್ಟ್ ತಲೆಗೆ ಹೊದ್ದಿಕೊಳ್ಳಲಕ್ಕ ವಸ್ತ್ರ ಕೊಡುವಂತ ದುಗ್ಗಳೆಗೆ ಹೇಳ್ತಾನ. ಆಲ್ರೆಡಿ ಅವನ ಹೆಗಲ ಮೇಲೇನೆ ವಸ್ತ್ರ ಅದ, ಆದ್ರೂ ಕೂಡ ವಸ್ತ್ರ ಕೊಡುವಂತ ದುಗ್ಗಳೆಗೆ ಹೇಳ್ತಾನ. ದುಗ್ಗಳೆ ದಾಸಿಮಯ್ಯನ ಹೆಗಲ ಮೇಲೆ ಇರ್ತಕ್ಕಂಥ ವಸ್ತ್ರವನ್ನ ಅವನ ತಲೆಗೆ ಹೊದಿಸ್ತಾಳ. ಇದಾದ ನಂತರ ದುಗ್ಗಳೆ ಕುಡಿಯಕ್ಕಂತ ತಂಗಳದ ಅಂಬ್ಲಿ ತಂದು ದಾಸಿಮಯ್ಯನಿಗೆ ಕೊಡ್ತಾಳ. ಅಂದ್ರೆ ದಾಸಿಮಯ್ಯನ ಎದುರಿಡ್ತಾಳ. ಆ ತಂದಿರ್ತಕ್ಕಂಥ ಅಂಬಲಿಯನ್ನ ಕುಡಿಬೇಕಾದ್ರೆ ದಾಸಿಮಯ್ಯ ನನಗೆ ಬಾಯಿ ಸುಟ್ಟಿತು ಅಂತ ಹೇಳ್ತಾನ. ಆಲ್ರೆಡಿ ಅದು ತಣ್ಣಗಾದ್ರಿ, ಆದ್ರೂ ಕೂಡ ನನಗೆ ಬಾಯಿ ಸುಟ್ಟಿತು ಅಂತ ದುಗ್ಗಳೆಗೆ ಹೇಳ್ತಾನ. ಆಮೇಲೆ ಇದನ್ನ ಆರಿಸಿಕೊಡು ಅಂತ ಹೇಳ್ತಾನ. ಆ ತಣ್ಣಗಿರ್ತಕ್ಕಂಥ ಅಂಬಲಿಯನ್ನೇ ಆರಿಸಿಕೊಡು ಅಂತ ದುಗ್ಗಳೆಗೆ ಹೇಳ್ತಾನ. ದುಗ್ಗಳೆ ಎದುರು ವಾದಿಸಂಗಿಲ್ಲ. ಇದು ತಣ್ಣಗಾದಲ್ರಿ, ಇದನ್ನ ಏನು ಆರಿಸ್ಲಿ ಅಂತ ವಾದಿಸುದಿಲ್ಲ. ಆ ತಣ್ಣಗಾಗಿರ್ತಕ್ಕಂಥ ಅಂಬ್ಲಿಯನ್ನೇ ತಣ್ಣಗೆ ಮಾಡುವುದಕ್ಕಾಗಿ ಗಾಳಿ ಹಾಕೋತ ಕುಂದಿರ್ತಾಳ.
ಇದನ್ನ ಗಮನಿಸಿದ ಯುವಕರು ಇದೆಂತ ಹುಚ್ಚಿನ ಕಡೆ ಬಂದಿವಪ್ಪ ಅಂತ ನಗುತ್ತಿರ್ತಾರೆ, ಮುಸಿ ಮುಸಿ ನಗುತ್ತಿರ್ತಾರೆ. ಯಾಕಂದ್ರ ಬೆಳಕಿನಾಗೆ ಕೆಲಸ ಮಾಡಕ್ ಕುಂತಾನ, ಎದ್ರ ದೀಪ ಹಚ್ಚಂತಾನ, ಹೆಗಲ ಮೇಲೇನೆ ಟವೆಲ್ ಅದ, ತಲೆ ಸುತ್ತಕೊಳಕ್ ಟವೆಲ್ ಕೊಡ ಅಂತ ಹೆಂಡತಿ ಕೇಳ್ತಾನ, ತಣ್ಣಗಿದ್ದ ಅಂಬ್ಲಿ ಅದ, ನನಗೆ ಬಾಯಿ ಸುಟ್ಟಿತ್ತು ಅಂಬ್ಲಿ ಆರ್ಸಂತಾನ, ಏನಿದು ಅಂತ ನಗುತ್ತಿರ್ತಾರ ಅವ್ರು. ಆಗ ದಾಸಿಮಯ್ಯ, ಸಾಧಕರೇ ಇನ್ನು ತೀರ್ಪು ಕೊಡಕ್ ಸಜ್ಜಾದರಿ. ಸಾಧಕರೇ ಇದಿರು ನುಡಿಯದೆ ಅಂದ್ರೆ ಎದುರನ್ನ ಮಾತನಾಡದೆ ಸಂಸಾರದ ಒಳ ಅರಿವನ್ನ ಅರಿತು ಸೇವೆ ಮಾಡಿಕೊಂಡಿರಬಲ್ಲ ನಮ್ಮ ದುಗ್ಗಳೆಯಂತ ಸತಿ ಇದ್ದರೆ ಅಂದ್ರೆ ಹೆಂಡತಿ ಇದ್ದರೆ ಸಂಸಾರ ಲೇಸು, ಇಲ್ಲದಿದ್ದರೆ ಸನ್ಯಾಸ ಲೇಸು ಅಂತ ತೀರ್ಪನ್ನ ಕೊಡ್ತಾನ್ರಿ. ದಾಸಿಮಯ್ಯ ಏನ್ ತೀರ್ಪು ಕೊಡ್ತಾನ್ರಿ? ಎದುರು ನುಡಿಯದೆ, ಎದುರು ಮಾತನಾಡಲಾರ್ದಂತ ಸಂಸಾರದ ಒಳ ಅರಿವನ್ನ ಅರ್ಥಕೊಂಡು ಸೇವೆ ಮಾಡಿಕೊಂಡಿರಬಲ್ಲಂತ ನನ್ನ ದುಗ್ಗಳೆಯಂತ ಹೆಂಡತಿ ಸಿಕ್ಕರೆ ಸಂಸಾರ ಲೇಸು, ಇಲ್ಲದೇ ಇದ್ರ ಸನ್ಯಾಸನ ಲೇಸು. ಅಂದ್ರೆ ಪ್ರತಿಯೊಂದಕ್ಕೂ ಎದುರು ವಾದಿಸುವಂತ ಹೆಣ್ತಿದ್ರ ಅದಕ್ಕಿಂತ ಸನ್ಯಾಸ ತಗೊಳ್ಳೋದೇ ಲೇಸು ಅಂತ ದಾಸಿಮಯ್ಯನವರು ಹೇಳ್ತಾರೆ. ಆಮೇಲೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ ದಾಸಿಮಯ್ಯನವರು ನುಡಿತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂದ್ರ ಸತಿಪತಿಗಳು ಒಂದಾಗಿ ಮಾಡುವ ಭಕ್ತಿ ಶಿವನಿಗೆ ಬಹಳ ಹಿತಕರವಾಗಿರ್ತದ. ಸತಿಪತಿಗಳೊಂದಾಗದವರ ಭಕ್ತಿ ಅಂದ್ರೆ ಸತಿ ಮತ್ತು ಪತಿ ಗಂಡ ಹೆಂಡತಿಗಳು ಒಂದಿರದೇನೆ ಮಾಡುವಂತ ಭಕ್ತಿ ಅಮೃತದೊಳಗ ವಿಷ ಬೆರೆಸಿದಂಗ ಕಾಣ ರಾಮನಾಥ ಅಂತ ದಾಸಿಮಯ್ಯ ನುಡಿತನ. ನಂತರ ಬಂದುದ ನರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ದಾಸಿಮಯ್ಯನು ದುಗ್ಗಳೆಯನ್ನ ಮನಸಾರೆ ಹೊಗಳತಾನೆ, ತನ್ನ ಹೆಂಡತಿಯನ್ನ ಮನಸಾರೆ ಹೊಗಳತಾನೆ. ನನ್ನ ಮನೋ ಇಂಗಿತವನ್ನ ಅರಿತು ಸುಖ ದುಃಖ ನೋವು ನಲಿವು ಹೊಗಳಿಕೆ ತೆಗಳಿಕೆ ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕರಿಸಿ ನನ್ನ ಜೀವನ ಅರ್ಥಪೂರ್ಣವಾಗಿ ಸಾಗಲು ಸಹಾಯವಾಗುವಂತ ದುಗ್ಗಳೆಯಂತ ಮಡದಿಯೊಂದಿಗೆ ನಾನು ಬದುಕ್ತಾ ಇದ್ದೀನಿ ನೋಡು ರಾಮನಾಥ ಅಂತ ಹೆಂಡತಿಯನ್ನ ದಾಸಿಮಯ್ಯ ಮನಸಾರೆ ಹೊಗಳ್ತಾರೆ. ಇದಿಷ್ಟು ಸಂಸಾರ ಶ್ರೇಷ್ಠವೋ ಅಥವಾ ಸನ್ಯಾಸ ಶ್ರೇಷ್ಠವೋ ಅಂತನ್ನುವ ಘಟನೆಯ ಕುರಿತು ಮಾಹಿತಿಯಾಗಿತ್ತು. ಕೊನೆಯ ಘಟ್ಟ ಸ್ನೇಹಿತರೆ, ದೇವರ ದಾಸಿಮಯ್ಯನವರ ಕೆಲವು ಪ್ರಮುಖ ವಚನಗಳು. ಈ ವಚನದೊಂದಿಗೆ ಕಿರು ಪರಿಚಯವನ್ನ ಮುಕ್ತಾಯ ಮಾಡೋಣ್ರಿ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮವು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ. ನೆಕ್ಸ್ಟ್ ವಚನ, ಎಂಜಲು ತಿಂಬರೆ ಅಂಜದೆ ಅಳುಕದೆ ತಿನ್ನಬೇಕು, ಅಂಜುತ್ತ ಅಳಕುತ್ತ ತಿಂದರೆ ಅದು ನಂಜಿನಂತಕ್ಕೂ ಕಾಣ ರಾಮನಾಥ. ಈ ಒಂದು 4-5 ವಚನಗಳಷ್ಟೇ ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ರಿ. ಒಟ್ಟಾರೆಯಾಗಿ 176 ವಚನಗಳು ನಮಗೆ ಲಭ್ಯವಿರುವಂಥದ್ದು ಸ್ನೇಹಿತರೆ. ನನ್ನ ಮುಂದಿನ ಪ್ಲ್ಯಾನ್ ಏನದಂದ್ರ ಎಲ್ಲ ವಚನಕಾರರ ವಚನಗಳು ಅರ್ಥಸಹಿತ ವಿವರಣೆ ಮಾಡಿ ವಿಡಿಯೋ ಮಾಡ್ಬೇಕಂತ ಅನ್ನೋದು ಒಂದು ಪ್ಲ್ಯಾನ್ ಆಗಿತ್ತು ಸ್ನೇಹಿತರೆ. ಈ ಪ್ಲ್ಯಾನ್ ನಿಮಗೆ ಏನು ಅನ್ನಿಸ್ತದ ಅದಕ್ಕೆ ಸಂಬಂಧಿಸಿದಂಗೆ ಸಜೆಷನ್ ಕೊಡ್ರಿ, ಕಮೆಂಟ್ ಮೂಲಕ ಸಜೆಷನ್ ಕೊಡ್ರಿ. ಹಾಗೆಯೇ ದಾಸಿಮಯ್ಯನವರ ಕಿರು ಪರಿಚಯದ ಮಾಹಿತಿ ಪ್ರಸ್ತುತಪಡಿಸ್ಬೇಕಾದ್ರೆ ಯಾವುದಾದ್ರೂ ಶಬ್ದ ಅಥವಾ ಪದಗಳ ಉಚ್ಚಾರಣೆ ಮಾಡುವಲ್ಲಿ ನಾನು ತಪ್ಪು ಉಚ್ಚಾರಣೆ ಮಾಡಿದರೆ ಅಥವಾ ಈ ಮಾಹಿತಿಯೊಳಗೆ ಎಲ್ಲಾದರೂ ನಿಮಗೆ ತಪ್ಪು ಅನಿಸಿತ್ತು ಅಂದ್ರೆ ಅಥವಾ ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ. ಅದೇ ರೀತಿ ಯಾವುದೇ ಸಾಧಕರ ಪರಿಚಯದ ಬಗ್ಗೆ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ. ಇದರಿಂದ ವಿಡಿಯೋ ಮಾಡ್ಲಕ್ಕೆ ನನಗೆ ಬಹಳ ಅನುಕೂಲ ಆಗ್ತದ ಅಂತ ನಿಮ್ಮ ಕಡೆ ವಿನಂತಿಸಿಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.